ಮಾಜಿ ಸಚಿವ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟು ಹಬ್ಬ ಇವತ್ತು. ಜೈಲಿನಲ್ಲಿ ನೋಡಿದ್ರೆ ಬರ್ತ್ಡೇ ಬಾಯ್ ಇದ್ದಾರೆ. ದೇವಸ್ಥಾನದಲ್ಲಿ ತಂದೆ ಪೂಜೆಯನ್ನು ನೆರವೇರಿಸಿದ್ದಾರೆ. ಇವತ್ತು ಅಪರಾಧಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬ. ಪುತ್ರನ ಹುಟ್ಟುಹಬ್ಬಕ್ಕೆ ದೇವರ ಮೊರೆ ಹೋಗಿದ್ದಾರೆ ಎಚ್ ಡಿ ರೇವಣ್ಣ. ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕಳೆದ ರಾತ್ರಿಯೇ ಬಂದು ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ರೇವಣ್ಣ. ಇವತ್ತು ಬೆಳಗ್ಗೆನೇ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಶಾರದಾಂಬೆ ದರ್ಶನವನ್ನು ಮಾಡಿ ಬೆಂಗಳೂರಿನತ್ತ ಹೊರಟಿದ್ದಾರೆ ರೇವಣ್ಣ. ಹೇಳಿ ಕೇಳಿ ಆ ಕುಟುಂಬ ಸಾಕಷ್ಟು ಆಸ್ತಿಕರು. ದೇವರು ದಿಂಡ್ರು, ಪೂಜೆ ಪುನಸ್ಕಾರ, ಹೋಮ ಹವನ ಇವೆಲ್ಲವೂ ಕೂಡ ವಿಪರೀತ ಅವರ ಕುಟುಂಬದಲ್ಲಿ. ಹೀಗಿರುವಾಗ ಈಗ ಬಂದಿರುವ ಸಂಕಷ್ಟಗಳನ್ನು ದೂರ ಮಾಡೋ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ಇದೀಗ ಶಾರದಾಂಬೆಯ ದರ್ಶನವನ್ನು ಮಾಡಿ ನಿನ್ನೆ ಅಲ್ಲೇ ಕೂಡ ಅಂದರೆ ಅಲ್ಲೇ ಸ್ಟೇ ಆಗಿದ್ರು, ವಾಸ್ತವ್ಯ ಹೂಡಿದ್ರು, ಬೆಂಗಳೂರಿನತ್ತ ವಾಪಸ್ ಬಂದಿದ್ದಾರೆ. ಇಲ್ಲಿ ತನಕ ಬಹಳ ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ಗಳನ್ನು ಮಾಡ್ಕೊಳ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಇದೀಗ ಜೈಲಿನಲ್ಲಿ ಏಕಾಂಗಿಯಾಗಿ ಕುಳಿತುಕೊಳ್ಳುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಬಟ್ ಏನಾದರೂ ಮಾಡಿ ಮಗನನ್ನು ಉಳಿಸ್ಕೊಳ್ಳುವ ಜವಾಬ್ದಾರಿ ತಂದೆ ತಾಯಿದಿರುತ್ತಲ್ವಾ. ರಾಜಕಾರಣವನ್ನೆಲ್ಲವನ್ನು ಹೊರತು ಪಡಿಸಿ ಅಥವಾ ಪಕ್ಕಕ್ಕಿಟ್ಟು ಮಾತಾಡೋದಾದರೆ ಅಲ್ಟಿಮೇಟ್ ಆಗಿ ಅವರು ತಂದೆ ತಾಯಿ ಮಗನ ಮೇಲೆ ವ್ಯಾಮೋಹ, ಪ್ರೀತಿ, ಕಾಳಜಿ ಎಲ್ಲವೂ ಇರುತ್ತೆ. ಈಗ ಆಗಬಾರ್ದಾಗೋಗ್ಬಿಟ್ಟಿದೆ. ಜೀವನ ಪರ್ಯಂತ ಜೈಲು ಅಂದರೆ ಹುಡುಗಾಟ ಅಲ್ಲ. ಹಿನ್ನೆಲೆಯಲ್ಲಿ ಮುಂದಿನ ದಾರಿ ಏನು ಕಾಣಿಸ್ತಾ ಇಲ್ಲ. ಅವರು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅಥವಾ ಕೆಡುಕು ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಂಕಷ್ಟ ಬರುತ್ತೆ ಅಂತ ಯಾರಾದರೂ ಭವಿಷ್ಯ ನೋಡಿದ್ರೆ ಅದಕ್ಕೂ ದೇವರ ಹತ್ರ ಹೋಗ್ತಾ ಇದ್ರು. ಒಳ್ಳೆ ಸಿಹಿ ಸಮಾರಂಭಗಳು, ಶುಭ ಸಮಾರಂಭಗಳಿದ್ದಾಗಲೂ ಕೂಡ ದೇವರ ಮೊರೆ ಹೋಗುವಂತಹ ಫ್ಯಾಮಿಲಿ ರೇವಣ್ಣ ಅವ್ರದ್ದು. ಬಹಳ ಜ್ಯೋತಿಷ್ಯವನ್ನು ನಂಬ್ತಾರೆ, ದೇವರನ್ನು ನಂಬ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಈಗ ವಿಪರೀತ ಸಂಕಷ್ಟದ ಕಾಲ ಅವ್ರ ಫ್ಯಾಮಿಲಿಗೆ, ರೇವಣ್ಣ ಕುಟುಂಬಕ್ಕೆ. ಯಾಕಂದರೆ ಮಗ 14 ತಿಂಗಳಿಂದ ಜೈಲಲ್ಲೇ ಇದ್ದ, ಹೊರಗೆ ಬರಲೇ ಇಲ್ಲ. ಅದ್ರ ಬೆನ್ನಲ್ಲೇ ಈಗ ಇನ್ನು ಮುಂದಕ್ಕೂ ಕೂಡ ಹೊರ ಬರುವಂತಹ ಚಾನ್ಸೇ ಇಲ್ಲ. ಅಪರಾಧಿ ಅಂತ ಪ್ರೂವ್ ಆಗಿದೆ, ಜೈಲು ವಾಸ, ಜೈಲಲ್ಲೇ ಕೊಳಿಬೇಕು ಅಂತ ಬಂದಾಗ ತೀರಾ ಸಂಕಷ್ಟ. ತಂದೆ ತಾಯಿಗೆ ಅದಕ್ಕಿಂತ ದೊಡ್ಡ ಸಂಕಟ ಇನ್ನೇನಿರುತ್ತೆ. ನಾವುಗಳು ಹೇಳ್ಬೋದು ಇಂಥ ಪ್ರಕರಣದಲ್ಲಿ ಹೋಗಿದ್ದಾರೆ ಹಾಗೆ ಹೇಗೆ ಅಂತ, ಬಟ್ ಅವರಿಗೆ ಮಗ ಅಲ್ವಾ. ಹೀಗಾಗಿ ಮಗನನ್ನು ಉಳಿಸ್ಕೊಳ್ಳೋಕ್ಕೆ ಸರ್ವ ಪ್ರಯತ್ನಗಳ ಹಾದಿ ಹಿಡಿದಿದ್ದಾರೆ. ಅದರಲ್ಲಿ ದೇವರ ಮೊರೆ ಒಂದು.